ಹಾಯ್ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆಲ್ಲ ಮಕ್ಕಳಿಗೆ ಸ್ವಾಗತ ಅಂತ ಹೇಳ್ತಾ ಸ್ವಲ್ಪ ವಿಡಿಯೋ ತಡ ಆಯಿತು ಅಂತ ಅನ್ಕೊಂಡಿದ್ದೇನೆ. ಯಾಕಂದರೆ ಒಂದು ಮಾರ್ಚ್ ತಿಂಗಳ 25 2026 ಅಂತ ಒಂದು ಇಂಗ್ಲೀಷ್ ಪರೀಕ್ಷೆ ಇರುವಂಥದ್ದಾಗಿರುತ್ತೆ. ಕೆಲವೊಂದು ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ ಪರೀಕ್ಷೆ ಈಸಿ ಅಂತ ಅನಿಸ್ತಾರೆ. ಬಹುತೇಕ ಅಭ್ಯರ್ಥಿಗಳಿಗೆ ಒಂದು ಕಬ್ಬಿಣದ ಕಡಲೆ ರೀತಿ ಕಾಣ್ತಿರುವಂಥದ್ದಾಗಿರುತ್ತೆ. ಇಂಗ್ಲೀಷ್ ಪರೀಕ್ಷೆ ತುಂಬ ಕಷ್ಟ ಅಂತ ಅನ್ಕೊಂಡಿದ್ದಾರೆ. ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಪಾಸ್ ಆದರೂ ಸಾಕು ಅಂತ ಕೆಲವರು ಇರ್ತಾರೆ. ಪಾಸ್ ಆಗೋದೇ ಒಂದು ಗುರಿ ಅಂತ ಕೆಲವರು ಇದ್ದರೆ, ಇನ್ನು ಕೆಲವರು ಇಂಗ್ಲೀಷ್ ಸಬ್ಜೆಕ್ಟಲ್ಲಿ ಔಟ್ ಆಫ್ 80 ಮಾರ್ಕ್ಸನ್ನು ತಗೋಬೇಕು ಅಂತಿರ್ತೀರಾ. ಸೊ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಸ್ಟಡಿ ಮಾಡಬೇಕಿರುತ್ತೆ, ಏನೇನೆಲ್ಲ ಒಂದು ಇಂಪಾರ್ಟೆಂಟ್ ಆಗಿ ಬರುವಂಥ ಸಾಧ್ಯತೆಗಳು ಇರುವಂಥದ್ದಾಗಿರುತ್ತೆ, ಇಲಾಖೆ ಕಡೆಯಿಂದ ಬಿಡುಗಡೆ ಆಗಿರ್ತಕ್ಕಂಥ ಒಂದು ಮಾಹಿತಿಗಳೇನಿದಾವೆ. ಸೊ ಆ ಪ್ರಕಾರದಲ್ಲಿ ವಿದ್ಯಾರ್ಥಿಗಳಿಗೆ ಇಷ್ಟು ಓದ್ಕೊಂಡ್ರು ಸಾಕಾಗಿರುತ್ತೆ, ಇಷ್ಟನ್ನ ನೋಡ್ಕೊಂಡ್ರು, ಇಷ್ಟನ್ನು ಅಟೆಂಡ್ ಮಾಡಿದ್ರು ಕೂಡ ಎಕ್ಸಾಮ್ನಲ್ಲಿ ನಿಮಗೆ ಪಾಸ್ ಜೊತೆಗೆ ಔಟ್ ಆಫ್ ಮಾರ್ಕ್ಸ್ಗೂ ಕೂಡ ವಿದ್ಯಾರ್ಥಿಗಳು ಟ್ರೈ ಮಾಡಬಹುದಾಗಿರುತ್ತೆ. ಕಂಪ್ಲೀಟ್ ಮಾಹಿತಿ ವಿಡಿಯೋದಲ್ಲಿ ತಿಳ್ಕೊಂತೀರಾ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು, ಬೆಲ್ ಐಕಾನ್ ಕ್ಲಿಕ್ ಮಾಡ್ಬೋದು. ಹಾಗೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ಕೆಲವು ಲಿಂಕ್ಗಳು ಇರುತ್ತೆ, ಇಂಪಾರ್ಟೆಂಟ್ ಲಿಂಕ್ಗಳು. ಸೊ ಒಂದು ಕನ್ನಡದ ಅಫಿಷಿಯಲ್ ವೆಬ್ಸೈಟ್ ಆಗಿರ್ಬೋದು, ಅಲ್ಲಿ ಕೂಡ ನಿಮಗೆ ಒಂದು ಬ್ಲೂ ಪ್ರಿಂಟ್ ಆಗಿರ್ಬೋದು, ಮಾಡಲ್ ಕ್ವಶನ್ ಪೇಪರ್ ಆಗಿರ್ಬೋದು, ಹೈಯೆಸ್ಟ್ ಮಾರ್ಕ್ಸ್ ತೆಗೆದಿರುವಂಥ ವಿದ್ಯಾರ್ಥಿನ ಆನ್ಸರ್ ಶೀಟ್ ಎಲ್ಲನೂ ಕೂಡ ವೀಕ್ಷಣೆ ಮಾಡಬಹುದು. ಕನ್ನಡದ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಯಾವ ತರ ಒಂದು ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಕೂಡ ಪಾಸಿಂಗ್ ಪ್ಯಾಕೇಜ್ ವಿಡಿಯೋ ಕೂಡ ಅಂದ್ರೆ ಅದರಲ್ಲೂ ಕೂಡ ಮಾಹಿತಿನ ತಿಳಿಸಿದ್ವಿ. ಮತ್ತೆ ಕನ್ನಡದ ಯೂಟ್ಯೂಬ್ ಚಾನಲ್ ಕೂಡ ವಿಡಿಯೋ ಇರುತ್ತೆ, ವೀಕ್ಷಣೆ ಮಾಡಬಹುದಿರುತ್ತೆ ಅಂತ ಹೇಳ್ತಾ, ಹಾಗೆ ಒಂದು ಟೆಲಿಗ್ರಾಮ್ ಗ್ರೂಪ್ ಎಲ್ಲ ಇರುತ್ತೆ, ಇನ್ಸ್ಟಾಗ್ರಾಮ್ ಒಂದು ಗ್ರೂಪ್ ಕೂಡ ಜಾಯ್ನ್ ಆಗಬಹುದಿರುತ್ತೆ ಅಂತ ತಿಳಿಸ್ತಾ ಒಂದೊಂದು ಕ್ವಿಕ್ ಆಗಿ ಬೇಗನೆ ಮಾಹಿತಿನ ತಿಳ್ಕೊಂಡು ಬರೋಣ ಬನ್ನಿ ಮಕ್ಕಳೇ. ಮೊದಲನೇದಾಗಿ ಮಕ್ಕಳಿಗೆ ನಾವು ಈಗ ಕೇವಲ ಪಾಸ್ ಆದರೆ ಸಾಕು ಅಂತ ಇರ್ತಕ್ಕಂಥ ಮಕ್ಕಳಿಗೆ ಸಂಬಂಧಪಟ್ಟಂತೆ ಮಾಹಿತಿನ ಕೊಡ್ತೇನೆ. ಇವುಗಳನ್ನು ಕೂಡ ಗಮನಿಸಿ ಸ್ಕೋರ್ ಮಾಡಬೇಕು ಅಂತಿರುವಂಥ ಮಕ್ಕಳು ಕೂಡ ಆನಂತರದಲ್ಲಿ ಕೆಲವೊಂದು ಎಕ್ಸ್ಟ್ರಾ ಟಿಪ್ಸ್ಗಳನ್ನು ಒಂದು 80 ಮಾರ್ಕ್ಸ್ ತಗೋಬೇಕು ಅಂತಿರುವಂಥ ಮಕ್ಕಳು ಹೇಳ್ತೀವಿ ಅಂತ ಹೇಳ್ತಾ, ಈಗ ಮೊದಲನೇದಾಗಿ ಕೇವಲ ಪಾಸ್ ಆದರೆ ಸಾಕು ಅಂತಕ್ಕಂಥ ಮಕ್ಕಳಿಗೆ ಪಾಸಿಂಗ್ ಸಂಬಂಧಪಟ್ಟಂತೆ ಕೆಲವೊಂದು ತಂತ್ರಗಳು ಅಂತ ಹೇಳಿದ್ರೆ, ಈ ಕೆಳಗಿನವುಗಳಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಫಿಕ್ಸ್ಡ್ ಅಂಕಗಳು ಬರ್ತಕ್ಕಂಥ ವಿಷಯಗಳ ಮೇಲೆ ಗಮನ ಹರಿಸಬೇಕಾಗಿರುತ್ತೆ. ಸೊ ವಿದ್ಯಾರ್ಥಿಗಳಿಗೆ ತಿಳಿಸುವಂತಂದ್ರೆ ಮೊದಲನೇದಾಗಿ ಸೊ ಒಂದು ಲೆಟರ್ ರೈಟಿಂಗ್, ಪತ್ರ ಲೇಖನ ಅಂತ ಹೇಳ್ಬೋದಾಗಿರುವಂಥದ್ದು 5 ಅಂಕದ ಒಂದು ಪ್ರಶ್ನೆ ಇದಾಗಿರುವಂಥದ್ದಾಗಿರುತ್ತೆ. ಸೊ ಏಕೆ ಇದು ಸುಲಭ ಆಗಿರುತ್ತೆ ಅಂತ ಹೇಳಿದ್ರೆ, ಒಂದು ಏನು ಫಾರ್ಮೆಟ್ ಇರುವಂಥದ್ದಾಗಿರುತ್ತೆ, ಅದನ್ನು ಕಲ್ತ್ಕೊಂಡ್ರೆ ಸಾಕು ಒಂದು ಬಾಡಿ ಆಫ್ ದ ಲೆಟರನ್ನು ಸುಲಭವಾಗಿ ಬರೀಬೋದಾಗಿರುತ್ತೆ ನೀವು. ಸೊ ಆ ಮುಖಾಂತರದಲ್ಲಿ ನೀವು 5 ಮಾರ್ಕ್ಸನ್ನು ಈಸಿಯಾಗಿ ತೊಗೋಬೋದಾಗಿರೋಂಥದ್ದಾಗಿರುತ್ತೆ. ಸೊ 5 ಮಾರ್ಕ್ಸ್ ಇಲ್ಲಿ ನಿಮಗೆ ಸಿಗೋದಾಗಿರುತ್ತೆ. 5ರಲ್ಲಿ ಆಲ್ಮೋಸ್ಟ್ ಏನಿಲ್ಲ ಅಂದರೆ 3-4 ಮಾರ್ಕ್ಸ್ ಸಿಕ್ಕಿದ್ರು ಕೂಡ ನಿಮಗೆ ಹೆಲ್ಪ್ ಆಗುತ್ತಲ್ವ ನಿಮಗೆ ಪಾಸಿಂಗ್ ಮಾರ್ಕ್ಸ್ಗೆ. ಸೊ ಮತ್ತು ಹೆಚ್ಚಿಗೆ ಅಂಕನೂ ಕೂಡ ತಗೋತೀರಾ ಪಾಸಿಂಗ್ ಮಾರ್ಕ್ಸ್ ಅಂದರೆ. ಪಾಸಿಂಗ್ ಮಾರ್ಕ್ಸ್ ಎಲ್ಲ ಆಲ್ಮೋಸ್ಟ್ ಅಭ್ಯರ್ಥಿಗಳಿಗೆ ಇಲ್ಲಿ ಸೊ ಒಂದು 38 ಮಾರ್ಕ್ಸ್ ರೇಂಜ್ಗೆ ತನಕ ನೀವು ಈಸಿಯಾಗಿ ತೊಗೊಳ್ತಾರನ್ನು ಹೇಳ್ಕೊಡ್ತಿರೋದಾಗಿರುತ್ತೆ. ನಂತರದಲ್ಲಿ ಒಂದು ಗದ್ಯ ಓದು ಆಗಿರ್ಬೋದು, ಗ್ರಹಿಕೆ ಅಂತಕ್ಕಂಥದ್ದು ಇರುತ್ತಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ನೋಡುವಂತಾರೆ ಅಂದರೆ ಏನು ಪ್ಯಾಸೇಜ್ ಕಂಪ್ರಮೇಷನ್ ಅಂತ ಏನಿರುತ್ತಲ್ಲ, ಪ್ಯಾಸೇಜ್ ಕೊಟ್ಟಿರ್ತಾರೆ ನಿಮಗೆ 4 ಮಾರ್ಕ್ಸಲ್ಲಿ. ಸೊ ಅದರಲ್ಲಿ ಪ್ಯಾರಾಗ್ರಾಫ್ನಲ್ಲಿ ಇರತಕ್ಕಂಥ ಉತ್ತರವನ್ನೇ ಹುಡುಕಿ ಬರೆಯೋದಾಗಿರುತ್ತೆ. ಇದು 4 ಮಾರ್ಕ್ಸ್ ಈಸಿಯಾಗಿ ಸಿಕ್ಬಿಡುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಒಂದು ಕ್ವಶನ್ ಪೇಪರಲ್ಲಿ ಆನ್ಸರ್ ಇರುತ್ತೆ ಅಂತ ಹೇಳ್ಬೋದು. ಇದು ನಿಮಗೆ ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ, 4 ಮಾರ್ಕ್ಸ್, ನೀವು ಅಲ್ಲಿ 4 ಕ್ವಶನ್ ಕೊಟ್ಟಿರ್ತಾರೆ, ನೀವು ಮಾರ್ಕ್ಸ್ ತೊಗೊಳ್ಳೋಂಥದ್ದು ಇರುತ್ತೆ, ಹುಡುಕ್ಬಿಟ್ಟು ಆನ್ಸರ್ ಬರೀಬೇಕಿರುತ್ತೆ. ನಂತರದಲ್ಲಿ ಪ್ರೊಫೈಲ್, ಸೊ ಇವುಗಳ ಮೇಲೆ ಗಮನ ಹರಿಸಬೇಕಿರುತ್ತೆ ನೀವು. ಪ್ರೊಫೈಲ್ ರೈಟಿಂಗ್ ಅಂತ ಏನಿದೆಯಲ್ಲ, ಇದು ಕೂಡ 3 ಮಾರ್ಕ್ಸ್ಗೆ ಇರುವಂಥದ್ದಾಗಿರುತ್ತೆ. ಕೊಟ್ಟಿರ್ತಕ್ಕಂಥ ಒಂದು ಸುಳಿವುಗಳನ್ನು ಅಂದರೆ ನೇಮೋ, ಏಜು, ಒಂದು ಪ್ರೊಫೆಷನ್ ಅಂತಕ್ಕಂಥದ್ದಾಗಿರ್ಬೋದು, ನಂತರ ಇತರ ಏನೋ ಕೊಟ್ಟಿರ್ತಾರೆ. ನಂತರದ ಅವುಗಳಲ್ಲಿ ನೀವು ಬಳಸಿ ವಾಕ್ಯವನ್ನು ರಚನೆ ಮಾಡಬೇಕಾಗಿರೋಂಥದ್ದಾಗಿರುತ್ತೆ. ಸೊ ಇವುಗಳನ್ನು ಬರೋದ್ರ ಮುಖಾಂತರ 3 ಮಾರ್ಕ್ಸ್ ಸಿಗುವಂಥದ್ದು. ಮತ್ತು ಪದ್ಯ ಕಂಠಪಾಠ ಅಂತಕ್ಕಂಥದ್ದು ಅಂದರೆ ಪ್ರೊಯೆಟ್ರಿ ಅಂತಕ್ಕಂಥ ಇರುತ್ತಲ್ಲ, ಅದರಲ್ಲಿ 4 ಮಾರ್ಕ್ಸ್ ಒಂದು ಪದ್ಯ ಕೊಡುವಂಥದ್ದು ಇರುತ್ತೆ. ನಿಮ್ಮ ಶಿಕ್ಷಕರು ಕೂಡ ನಿಮಗೆ ತಿಳಿಸಿರುವಂಥದ್ದು ಇರುತ್ತೆ, ಮೆಜಾರಿಟಿ ಒಂದು ಬರ್ಬೋದು ಹಾಗೆ ಅಂದ್ಬಿಟ್ಟು. ಸೊ ಅದರಲ್ಲಿ ಮೇನ್ ಆಗಿ ಇದ್ರಲ್ಲಿ ನೋಡ್ಕೋಬೇಕಾಗಿರೋದಂದರೆ ಕ್ವಾಲಿಟಿ ಆಫ್ ಮೆರ್ಸಿ ಅಂತಕ್ಕಂಥದ್ದಾಗಿರ್ಬೋದು, ಅಥವಾ ಈ ಒಂದು ದ ಬ್ಲೈಂಡ್ ಬಾಯ್ ಅಂತಕ್ಕಂಥದ್ದಾಗಿರುತ್ತಲ್ಲ, ಪದ್ಯವನ್ನು ತಪ್ಪಿಲ್ಲದೆ ಬರೆದು ಒಂದು ಪ್ರಾಕ್ಟೀಸ್ ಮಾಡೋ ಸಂದರ್ಭದಲ್ಲಿ 4 ಅಂಕ ಪಕ್ಕ ಅಂತ ಹೇಳ್ಬೋದಾಗಿರುತ್ತದೆ. ಇವೆರಡರಲ್ಲಿ ಒಂದು ಬರೋ ಸಾಧ್ಯತೆ ಜಾಸ್ತಿ ಇರುವಂಥದ್ದಾಗಿರುತ್ತೆ. ಕೆಲವೊಂದು ಚೇಂಜಸ್ ಆದಾಗ ಬೇರೆದು ಕೂಡ ಕೊಡಬಹುದಾಗಿರುತ್ತೆ. ಮೆಜಾರಿಟಿ ಇವುಗಳನ್ನಂತೂ ಬರೆದು ಪ್ರಾಕ್ಟೀಸ್ ಮಾಡಿರಿ. ನಂತರ ಒಂದು ಕಥೆ ರಚನೆ ಅಂದರೆ ಸ್ಟೋರಿ ರೈಟಿಂಗ್ ಅಂತಕ್ಕಂಥದ್ದು, ಅದರಲ್ಲಿ 3 ಮಾರ್ಕ್ಸ್ ಸಿಗುವಂಥದ್ದು ಇರುತ್ತೆ ನಿಮಗೆ. ಅಂದರೆ ಯಾವ ಥರ ಅಂತ ಹೇಳಿದ್ರೆ, ಕೊಟ್ಟಿರ್ತಕ್ಕಂಥ ಸುಳಿವು ಬಳಸಿಬಿಟ್ಟು ನೀವು ಕತೆ ಕಂಪ್ಲೀಟ್ ಮಾಡುವಂಥದ್ದಾಗಿರುತ್ತೆ. ಸೊ ಅಷ್ಟೇ, ಅದರಿಂದ 3 ಮಾರ್ಕ್ಸ್ ನೀವು ತಗೋಬೋದಾಗಿರುತ್ತೆ. ಸುಳಿವನ್ನು ಕೂಡ ಕೊಟ್ಟಿರ್ತಾರಲ್ಲ, ಚಿತ್ರ ವಿವರಣೆ ಅಂತಕ್ಕಂಥದ್ದಾಗಿರುತ್ತೆ. ಅಂದರೆ ಒಂದು ಪಿಕ್ಚರ್ ಕೊಟ್ಟಿರ್ತಾರೆ, ಅದಕ್ಕೆ ಸಂಬಂಧಪಟ್ಟಂಥ ಚಿತ್ರ ನೋಡಿಕೊಂಡು 3ರಿಂದ 4 ವಾಕ್ಯ ಬರೀಬೇಕಿರುತ್ತೆ ನೀವು. ಸೊ 3 ಮಾರ್ಕ್ಸ್ ಇಲ್ಲಿ ಸಿಗ್ತಾ ಇದೆ ನಿಮಗೆ. ನಂತರದಲ್ಲಿ ಎಡಿಟಿಂಗ್ ಅಂತಕ್ಕಂಥದ್ದು ಅಂದರೆ 2 ಮಾರ್ಕ್ಸ್ ಸಿಗುವಂಥದ್ದು ಇರುತ್ತೆ. ಇಲ್ಲಿ ಸಾಮಾನ್ಯ ಕಾಗುಣಿತ ಮತ್ತು ವ್ಯಾಕರಣ ತಪ್ಪುಗಳನ್ನು ಸರಿಪಡಿಸಬೇಕಾಗಿರುತ್ತೆ ಅಷ್ಟೇ. ಅಲ್ಲಿ ಎರರ್ಸ್ಗಳನ್ನ ಕೊಟ್ಟಿರ್ತಾರೆ, ಮಿಸ್ಟೇಕ್ಸನ್ನು ಸರಿ ಮಾಡಬೇಕಿರುತ್ತೆ. ಮತ್ತು ಪ್ರಬಂಧ 4 ಮಾರ್ಕ್ಸ್ ಇರುವಂಥದ್ದಾಗಿರುತ್ತೆ. ಸಾಮಾನ್ಯ ವಿಷಯಗಳ ಮೇಲೆ 5ರಿಂದ 6 ವಾಕ್ಯ ಬರೆಯೋದು. ನಿಮಗೆ ಅಲ್ಲಿ ಏನು ಟಾಪಿಕ್ ಕೊಟ್ಟಿರ್ತಾರಲ್ಲ, ಸೊ ಅದ್ರ ಮೇಲೆ ನೀವು 5ರಿಂದ 6 ವಾಕ್ಯ ಬರೆದ್ರು 4 ಮಾರ್ಕ್ಸ್ ಸಿಗುವಂಥದ್ದು ಇರುತ್ತೆ. ಆಲ್ಮೋಸ್ಟ್ ನಿಮ್ಗೆ ಏನು ಗೊತ್ತಿರುತ್ತೋ ಬರೆದು ಬಂದಿರಿ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಮತ್ತು ಏನು ಗಮನಿಸಕ್ಕೆ ಹೋಗ್ಬಿಡಿ, ಬರೆದು ಬಂದಿರಿ. ಅಟ್ಲೀಸ್ಟ್ ಪ್ರಬಂಧನ ಒಂದು ಕಾನ್ಸೆಪ್ಟನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಇಂಗ್ಲೀಷ್ನಲ್ಲಿ ಬರೆಯೋದಕ್ಕೆ ಟ್ರೈ ಮಾಡಿ. ನಂತರ ವ್ಯಾಕರಣ, ಸೊ ಒಂದು ಗ್ರಾಮರ್ ಏನಿದೆಯಲ್ಲ, 1 ಮಾರ್ಕ್ಸ್ನ ಒಂದು ಕ್ವಶನ್ಸ್ಗಳು 10 ಬರುವಂಥದ್ದು ಇರುತ್ತೆ. ಸೊ ಒಂದು ಇಲ್ಲಿ ಸ್ಕ್ರೀನ್ ಮುಖಾಂತರ ಗಮನಿಸ್ತೀರಾ, ಇವುಗಳ ಬೇಸ್ ಮೇಲೆ ಒಂದು ಕ್ವಶನ್ ಟ್ಯಾಗ್ ಆಗಿರ್ಬೋದು, ಪಂಚನ್ಸ್ ಆಗಿರ್ಬೋದು, ನಂತರ ಇವುಗಳ ಮುಖಾಂತರ 1 ಅಂಕದ ಒಂದು ಪ್ರಶ್ನೆಗಳು ಬರುವಂಥದ್ದು ಇರುತ್ತೆ. ಅದನ್ನು ಕೂಡ ನೋಡ್ಕೊಂಡ್ರಿ ನೀವು. ಒಟ್ಟಿನಲ್ಲಿ ನೋಡ್ಕೊಳ್ಳೋದಾದ್ರೆ ಒಟ್ಟು ಪಾಸಿಂಗ್ ಅಂಕಗಳಲ್ಲಿ ಎಲ್ಲೆಲ್ಲಿಂದ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂದರೆ 38 ಮಾರ್ಕ್ಸ್ ಇಲ್ಲೇ ಆಗಿಬಿಡುತ್ತೆ. ಆರಾಮಾಗಿ ಕೂಡ ಪಾಸ್ ಆಗ್ಬೋದು ಅಂತ ಹೇಳ್ಬೋದಾಗಿರುವಂಥದ್ದು ನಿಮಗೆ. ನಂತರ ನೋಡುವಂಥದ್ದರೆ ಈ ಒಂದು ವಿಷಯಗಳನ್ನು ಮಾತ್ರ ಚೆನ್ನಾಗಿ ಒಂದು ಪ್ರಾಕ್ಟೀಸ್ ಮಾಡಿದಾಗ ನೀವು ಪ್ರೋಸ್ ಮತ್ತು ಪ್ರೊಯೆಟ್ರಿನ ದೊಡ್ಡ ಪ್ರಶ್ನೆಗಳನ್ನು ಮುಟ್ಟಿದ್ರು ಕೂಡ ಆರಾಮಾಗಿ ಪಾಸ್ ಆಗ್ಬೋದು ಅಂತ ಹೇಳ್ಬೋದಾಗಿರುವಂಥದ್ದು. ನಂತರ ಇವಾಗ 80 ಮಾರ್ಕ್ಸ್ ಸ್ಕೋರ್ ಮಾಡಬೇಕು ಸರ್, ನಾವು ಯಾವ ಥರ ಮಾಡೋದು ಅದ್ರ ಬಗ್ಗೆ ಕೇಳ್ತಿಲ್ಲ ಅವ್ರಿಗೆ ಹೇಳೋದರೆ, ಸೊ ನೀವು ಈ ಒಂದು ಪ್ರಶ್ನೆ ಪತ್ರಿಕೆ ಪ್ರತಿಯೊಂದು ವಿಭಾಗದಲ್ಲೂ ಕೂಡ ಫುಲ್ ಮಾರ್ಕ್ಸನ್ನೇ ತಗೋಬೇಕಾಗಿರುತ್ತೆ ಅಂತ ಹೇಳ್ಬೋದಾಗಿರುವಂಥದ್ದು. ಯಾಕಂದರೆ ಒಂದು ಬ್ಲೂ ಪ್ರಿಂಟ್ ಪ್ರಕಾರ ಪ್ರತಿಯೊಂದು ಅಧ್ಯಾಯ ಮತ್ತು ಗ್ರಾಮರ್ ನಿಯಮನ ಸರಿಯಾಗಿ ಅರ್ಥ ಮಾಡ್ಕೋಬೇಕಿರುತ್ತೆ. 80 ತಗೊಳ್ಳುವಂಥದ್ದು ಕಷ್ಟ ಏನಲ್ಲ, ಹಾಗಂತ ಅಂದ್ಬಿಟ್ಟು ತುಂಬ ಸುಲಭ ಅಂತ ಅನ್ಕೊಳ್ಳೋಕೆ ಹೋಗಬೇಡಿ. ಸೊ ಇಲ್ಲಿ ನೋಡೋದ್ರೆ ಓದಬೇಕಾಗಿರುವಂಥ ಮುಖ್ಯ ವಿಷಯ ಮತ್ತು ಅಂಕಗಳ ಹಂಚಿಕೆ ಅಂತ ಹೇಳಿದ್ರೆ, ಪ್ರೋಸ್ ಅಂತಕ್ಕಂಥದ್ರಲ್ಲಿ 20 ಅಂಕ ಇರುವಂಥದ್ದಾಗಿರುತ್ತೆ. ಬ್ಲೂ ಪ್ರಿಂಟ್ನಲ್ಲಿ ಒಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮತ್ತು ಕಲರ್ಸ್ ಆಫ್ ಸೈಲೆನ್ಸ್ ಅಂತಕ್ಕಂಥದ್ದು ಇರುತ್ತಲ್ಲ, ಇದರಿಂದ 4 ಅಂಕದ ಪ್ರಶ್ನೆಗಳು ಬರುವಂಥ ಸಾಧ್ಯತೆಗಳು ಇರುವಂಥದ್ದಾಗಿರುತ್ತೆ. ಮತ್ತು ನೋ ಚಾಯ್ಸ್ ಅಂತಕ್ಕಂಥದ್ದು ಹೇಳ್ಬೋದಾಗಿರುತ್ತೆ. ಆದ್ದರಿಂದ ಈ ಪಾಠಗಳನ್ನು ಸಂಪೂರ್ಣವಾಗಿ ಓದ್ಕೊಳ್ಳಿ, ನಾಳೆ ಕ್ವಶನ್ಸ್ ಅಂತಕ್ಕಂಥದ್ದು ಬಂದೇ ಬರುತ್ತೆ ಅಂತ ಹೇಳ್ಬೋದಾಗಿರುವಂಥದ್ದು ಈ ಚಾಪ್ಟರ್ಗಳಿಂದ 4 ಅಂಕಕ್ಕೆ. ನಂತರ 3 ಅಂಕದ ಪ್ರಶ್ನೆಗಳು ಈ ಒಂದು ಚಾಪ್ಟರ್ಗಳನ್ನು ಸ್ಕ್ರೀನ್ ಮುಖಾಂತರ ನೋಡ್ತೀರಾ. ಹೀರೋ ಆಗಿರ್ಬೋದು, ದೇರ್ ಇಸ್ ಎ ಗರ್ಲ್ ಬೈ ಒಂದು ಟಾಸ್ಕ್ ಅಂತಕ್ಕಂಥ ಏನಿರುತ್ತಲ್ಲ,
ಇವುಗಳಾಗಿರ್ಬೋದು. ನಂತರದಲ್ಲಿ ಡಿಸ್ಕವರಿ ಅಂತಕ್ಕಂಥದ್ರಿಂದ 3 ಅಂಕದ ಪ್ರಶ್ನೆಗಳು ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುವಂಥದ್ದಾಗಿರುತ್ತೆ. ಸೊ ಈ ಕಾರಣಕ್ಕೆ ಈ ಚಾಪ್ಟರ್ಗಳನ್ನು 3 ಅಂಕಕ್ಕೆ ಬರುವಂಥದ್ದಿರುತ್ತೆ, ನೋಡ್ಕೊಳ್ಳಿ ಇಂಪಾರ್ಟೆಂಟ್ ಆಗಿ ಅಂತಕ್ಕಂಥದ್ದು ಹೇಳ್ಬೋದು. ಮತ್ತು 2 ಅಂಕದ ಪ್ರಶ್ನೆಗಳಿಗೆ ಈ ಒಂದು ಚಾಪ್ಟರ್ಗಳೇನಿದಾವಲ್ಲ ಇವುಗಳನ್ನು ಕೂಡ ಗಮನಿಸ್ಕೋಬೇಕಿರುತ್ತೆ, ನೀವು ಓದ್ಕೊಳ್ಳೇಬೇಕಿರುವಂಥದ್ದಾಗಿರುತ್ತೆ. ನಂತರ ಒಂದು ಪೊಯೆಟ್ರಿಲಿ 16 ಮಾರ್ಕ್ಸ್ ಈ ಒಂದು ಪೊಯೆಟ್ರಿಲಿ ಬರುವಂಥದ್ದಿರುತ್ತೆ ನಿಮಗೆ. ಸೊ ಈ ಒಂದು 4 ಅಂಕದ ಒಂದು ಪ್ರಶ್ನೆಗಳು ಯಾವ್ದು ಬರುತ್ತೆ, ಪದ್ಯದ ಒಂದು ಸಾರಾಂಶ ಮತ್ತು ಗುಣಲಕ್ಷಣವನ್ನು ಕಲ್ತ್ಕೋಬೇಕಿರುತ್ತೆ ನೀವು. ಕ್ವಾಲಿಟಿ ಆಫ್ ಮೆರ್ಸಿ ಅಂತಕ್ಕಂಥದ್ದಾಗಿರ್ಬೋದು. ಈ ಒಂದು ಚಾಪ್ಟರ್ ಏನಿದಾವೆ ಇವುಗಳನ್ನು 4 ಅಂಕಕ್ಕೆ ಬರುವಂಥದ್ದಿರುತ್ತೆ 2 ಚಾಪ್ಟರ್ಗಳಿಂದ. ಸೊ ಇದನ್ನ ನೋಡ್ಕೊಳ್ಳಿ. ನಂತರ 3 ಅಂಕದ ಪ್ರಶ್ನೆಗಳು ನೋಡಿದ್ರೆ ದ ಸಾಂಗ್ ಆಫ್ ಇಂಡಿಯಾ ಅಂತಕ್ಕಂಥದ್ದಾಗಿರ್ಬೋದು. ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು 3 ಚಾಪ್ಟರ್ಸ್ ಏನಿದಾವಲ್ಲ ಸೊ ಈ ಒಂದು 3 ಅಂಕದ ಪ್ರಶ್ನೆಗಳಾಗಿ ಬರುವಂಥದ್ದಿರುತ್ತೆ. ಇವುಗಳನ್ನು ಸರಿಯಾಗಿ ಗಮನಿಸ್ಕೊಳ್ಳಿ ಮತ್ತು ಓದ್ಕೋಬೇಕಿರುತ್ತೆ ನೀವು. 80 ಔಟ್ ಆಫ್ 80 ಸ್ಕೋರ್ ಮಾಡಬೇಕಿರೋದ್ರಿಂದ. ನಂತರ ಈ ಒಂದು 2 ಅಂಕದ ಪ್ರಶ್ನೆಗಳು ಕೂಡ ಇಲ್ಲಿ ಕೆಲವೊಂದು ಗಮನಿಸ್ಕೋಬೋದಾಗಿರುವಂಥದ್ದು. ನಂತರ ಒಂದು ಸಪ್ಲಿಮೆಂಟರಿ ರೀಡಿಂಗ್ ಅಂತಕ್ಕಂಥ ಇರುತ್ತಲ್ಲ ಸೊ ಇದರಲ್ಲಿ 4 ಅಂಕದ ಪ್ರಶ್ನೆ ಬರುವಂಥದ್ದಿರುತ್ತೆ. ಅಂದರೆ ಕೇವಲ 2 ಅಂಕದ ಪ್ರಶ್ನೆಗಳು ಚಾಯ್ಸ್ ಇರುತ್ತೆ ಅಂತ ಹೇಳ್ಬೋದಾಗಿರುತ್ತೆ. ನೀವು ಕೇವಲ 2 ಪಾಠಗಳನ್ನ ಚೆನ್ನಾಗಿ ಓದ್ಕೊಂಡ್ರೆ ಸಾಕಾಗಿರುತ್ತೆ. ಇಲ್ಲಿ ಆ ಕಾರಣಕ್ಕೆ ಇದನ್ನು ನೋಡ್ಕೊಳ್ಳಿ. ನಂತರದಲ್ಲಿ ವ್ಯಾಕರಣ ಮತ್ತು ರಚನೆ ಅಂತಕ್ಕಂಥ ಏನಾದರೂ ಗ್ರಾಮರ್ ಆ್ಯಂಡ್ ಕಂಪ್ರೋಸೇಷನ್ಸ್ ಇವುಗಳು 40 ಮಾರ್ಕ್ಸ್ ಇಲ್ಲೇ ಸಿಗುವಂಥದ್ದಿರುತ್ತೆ ನಿಮಗೆ. ಗ್ರಾಮರಲ್ಲಿ 40 ಮಾರ್ಕ್ಸನ್ನು ಸ್ಕೋರ್ ಮಾಡ್ಕೋಬೋದಿರುತ್ತೆ. ಸೊ ಇದು ಯಾವ ರೀತಿಯಾಗಿ ಮಾಡ್ಕೋಬೋದು ಅಂದರೆ ಇಲ್ಲಿ ನೋಡ್ಕೋಬೋದಿರುತ್ತೆ ವ್ಯಾಕರಣದಿಂದ. ಸೊ ಅಂದರೆ 16 ಮಾರ್ಕ್ಸ್. ಇವಾಗ ಇದಕ್ಕೂ ಮುಂಚೆ ನಿಮಗೆ ಮಾಹಿತಿನ ಕೊಟ್ವಲ್ಲ ಸೇಮ್ ಅದೇ ರೀತಿಯಲ್ಲಿ, ಅಂದರೆ ರಿಪೋರ್ಟ್ ಸ್ಪೀಚ್ ಆಗಿರ್ಬೋದು, ಆಕ್ಟಿವ್ ಒಂದು ಪಾಸಿಟಿವ್ ವಾಯ್ಸ್ ಅಂತಕ್ಕಂಥದ್ದಾಗಿರ್ಬೋದು. ನಂತರ ಈ ಥರ ಒಂದು ಪಾರ್ಟ್ ಆಫ್ ಸ್ಪೀಚ್ ಅಂತಕ್ಕಂಥದ್ದಾಗಿರ್ಬೋದು, ಟೆನ್ಸ್ಗಳಾಗಿರ್ಬೋದು, ನಿಯಮಗಳನ್ನ ಕಲ್ತ್ಕೋಬೇಕಿರುತ್ತೆ. ಇಲ್ಲಿ ತಪ್ಪುಗಳನ್ನು ಮಾಡುವಂಥ ಹಾಗೆ ಇಲ್ಲ ಅಂತಕ್ಕಂಥದ್ದು ಹೇಳ್ಬೋದಾಗಿರೋದು. ಸೊ ಅಂದರೆ ನೀವು ಸ್ಕೋರ್ ಮಾಡಬೇಕಿರೋದು 80 ಔಟ್ ಆಫ್ 80 ಇಂಪಾರ್ಟೆಂಟ್ ಆಗಿರುತ್ತೆ ಇಲ್ಲಿ. ಮತ್ತು ಒಂದು ಪತ್ರಲೇಖನ, ಪ್ರಬಂಧ ಲೇಖನ ಇವುಗಳಿಂದ ಅಂದರೆ ಆಲ್ಮೋಸ್ಟ್ ಒಂದು ಕಂಪ್ರಮೇಷನ್ಸ್ ಅಂತಕ್ಕಂಥದ್ದು ಇವುಗಳಿಂದ 24 ಮಾರ್ಕ್ಸ್ ಬರುವಂಥದ್ದು ಇರುತ್ತೆ. ಸೊ ಈ ಕಾರಣಕ್ಕೆ ಅಭ್ಯರ್ಥಿಗಳಿಗೆ ಇದಕ್ಕೂ ಮುಂಚೆ ನಾವೇನು ಪಾಸಿಂಗ್ ಮಾರ್ಕ್ಸ್ಗೆ ಸಂಬಂಧಪಟ್ಟಂತೆ ಆ ಮಕ್ಕಳಿಗೆ ಮಾಹಿತಿ ಕೊಟ್ವಲ್ಲ ಸೊ ಅದೇ ರೀತಿ ನೀವುಗಳು ಕೂಡ ಈ ಒಂದು ಎರರ್ಸ್ಗಳನ್ನಾಗಿರ್ಬೋದು, ವ್ಯಾಕರಣದಾಗ ಆಗಿರ್ಬೋದು, ನಂತರದಲ್ಲಿ ಒಂದು ಲೆಟರ್ ರೈಟಿಂಗು, ಪ್ರಬಂಧ ಫುಲ್ ಕಂಪ್ಲೀಟ್ ಆಗಿ ಇದನ್ನೆಲ್ಲ ನೀವು ನೋಡ್ಕೋಬೇಕು ಅಂತ ಹೇಳ್ಬೋದಾಗಿರೋದು. ಚಿತ್ರ ವಿವರಣೆಗಳು, ಕಥೆ ರಚನೆ ಆಗಿರ್ಬೋದು. ಸೊ ಇವುಗಳು ಒಟ್ಟು ಮಾರ್ಕ್ಸ್ ಎಷ್ಟಾಗಿರುತ್ತೆ ಅಂದರೆ ಒಂದು 20 + 16 + 4 + 40 ಒಟ್ಟು 80 ಮಾರ್ಕ್ಸ್ಗಳನ್ನು ಇಲ್ಲಿ ತಗೋಬೋದಿರುತ್ತೆ. 80 ಅಂಕ ಪಡೆಯಲು ಮಾಡೆಲ್ ಕ್ವಶನ್ ಪೇಪರ್ಗಳನ್ನು, ಪ್ರಶ್ನೆ ಪತ್ರಿಕೆಗಳಿರುತ್ತಲ್ಲ ಅದನ್ನು ಕೂಡ ಬಿಡಿಸಬೇಕಿರುತ್ತೆ ನೀವು. ಅದನ್ನು ಕೂಡ ಹಳೆಯ ಪ್ರಶ್ನೆ ಪತ್ರಿಕೆ ಏನಿದೆಲ್ಲ ಒಮ್ಮೆ ನೋಡ್ಕೊಳ್ಳಿ ಅಂತ ಕೂಡ ಹೇಳ್ತಿರೋದಾಗಿರುತ್ತೆ. ಸರಿಯಾದ ಬರವಣಿಗೆನೂ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ನಮ್ಮ ಕನ್ನಡದ ಯೂಟ್ಯೂಬ್ ಚಾನಲ್ ಔಟ್ ಆಫ್ 80 ಮಾರ್ಕ್ಸ್ 80 ಔಟ್ ಆಫ್ 80 ಇಂಗ್ಲೀಷನ್ನು ತಗೊಂಡಿರುವಂಥ ವಿದ್ಯಾರ್ಥಿನಿಯರು ಉತ್ತರ ಪತ್ರಿಕೆಯನ್ನು ಕೂಡ ಹಾಕ್ತೀವಿ, ಅದನ್ನು ನೋಡ್ಕೊಳ್ಳಿ. ಮತ್ತು ಮಾಡೆಲ್ ಕ್ವಶನ್ ಪೇಪರ್ ಕೂಡ ಹಾಕ್ತೀವಿ, ಅದನ್ನು ಕೂಡ ವೀಕ್ಷಣೆ ಮಾಡ್ಕೊಳ್ಳಿ. ನಿಮ್ಮೆಲ್ಲ ಸ್ನೇಹಿತರಿಗೆ ವಿಡಿಯೋ ಶೇರ್ ಮಾಡಿ, ಆದಷ್ಟು ಮಾಹಿತಿನ ಶೇರ್ ಮಾಡಿ.